ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ಪಕ್ಕದಲ್ಲಿ ಬ್ಯಾಗ್ ಇರೋದು ನೋಡಿದರೆ ನಿಮ್ಗೆ ಗೊತ್ತಾಗಿರ್ಬೋದು. ವಾಟ್ಸ್ ಇನ್ ಮೈ ಬ್ಯಾಗ್, ನನ್ನ ಬ್ಯಾಗಲ್ಲಿ ಏನೇನು ಇಟ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಬ್ಯಾಗಲ್ಲಿ ಏನೇನು ಇಟ್ಕೊಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡೋಣ ನನ್ನ ಬ್ಯಾಗಲ್ಲಿ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಈ ಬ್ಯಾಗ್ ಬಂದು ನಾನು ಲಾಸ್ಟ್ ಟೈಮ್ ಎಲ್ಲೋ ಹೋಗುವಾಗ ತೊಗೊಂಡು ಹೋಗಿದ್ದೆ ಅಂತ ಅಂದ್ಕೊಳ್ತೀನಿ. ಈ ಬ್ಯಾಗಲ್ಲೇ ಎಲ್ಲ ನಾನು ಹಾಕಿಟ್ಕೊಂಡಿದ್ದೀನಿ. ಹಾಗಾಗಿ ಈ ಬ್ಯಾಗಲ್ಲೇ ಏನೇನಿದೆ ಅಂತ ತೋರಿಸ್ತೀನಿ. ನನಗೆ ಜಾಸ್ತಿ ಇಷ್ಟ ಆಗೋದು ಅಂದರೆ ಬ್ಯಾಕ್ ಪ್ಯಾಕ್ಸ್ನೇ ಇಷ್ಟ ಆಗುತ್ತೆ. ತುಂಬ ಕಂಫರ್ಟಾಗಿರುತ್ತೆ. ಮತ್ತು ಇದರಲ್ಲೆಲ್ಲ ಸ್ವಲ್ಪ ಈ ಥರ ಕೈಯಲ್ಲಿ ಇಟ್ಕೊಂಡ್ರೆ ಕೈ ನೋವು ಬರುತ್ತೆ ಕೆಲವು ಸರಿ. ಹಾಗಾಗಿ ಬ್ಯಾಕ್ ಪ್ಯಾಕ್ ತುಂಬ ಕಂಫರ್ಟ್ ಆಗಿರುತ್ತೆ. ಬಟ್ ಸಮ್ಟೈಮ್ಸ್ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಪಾರ್ಟೀಸ್ಗೆಲ್ಲ ಇದೆ ಚೆನ್ನಾಗಿರುತ್ತಲ್ವ ಈ ಥರ ಬ್ಯಾಗ್ಗಳನ್ನ. ಇವಾಗ ನೋಡೋಣ ಏನೇನಿದೆ ಬ್ಯಾಗಲ್ಲಿ ಅಂತ. ಇದು ಬಂದು ಮೈಕಲ್ ಕೋಸ್ ಬ್ಯಾಗ್. ಇದನ್ನು ನಾನು ಲಾಸ್ಟ್ ಇಯರ್ ತೊಗೊಂಡಿರೋದು. ಲಾಸ್ಟ್ ಇಯರ್ ಬ್ಲ್ಯಾಕ್ ಫ್ರೈಡೇ ಅಂತ ಆಗತ್ತೆ ಇಲ್ಲಿ. ಆ ಟೈಮಲ್ಲಿ ಈ ಬ್ಯಾಗ್ನ ನಾನು ತೊಗೊಂಡಿರೋದು. ಬ್ಲ್ಯಾಕ್ ಇದು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಫಸ್ಟು ಹೀಗೆ ಬೇಕಾದರೂ ಇಟ್ಕೊಬೋದು, ಕೈಯಲ್ಲಿ ಈ ಥರ ಬೇಕಾದ್ರೂ ಹಾಕೊಬೋದು. ಮತ್ತು ಇದೊಂದು ಕೊಟ್ಟಿದ್ದಾರೆ. ಇದನ್ನು ಇಲ್ಲಿ ಬೇಕಾದರೆ ರಿಮೂವ್ ಮಾಡ್ಬೋದು. ಈ ಥರ ಇದೆ. ಮತ್ತು ಇನ್ನೊಂದು ಏನಂದರೆ ನಂಗೆ ಇಷ್ಟ ಆಗಿದ್ದು, ನಮಗೆ ಏನಾದರೂ ಜಾಸ್ತಿ ತುಂಬಕ್ಕಿದ್ರೆ ಈ ಥರ ಹೀಗೆ ಓಪನ್ ಮಾಡ್ಕೊಬೋದು. ಇಲ್ಲ ಅಂದರೆ ಈ ಥರ ಕ್ಲೋಸ್ ಮಾಡಿದರೆ ಬ್ಯಾಗನ್ನು ಅಂದರೆ ಸ್ವಲ್ಪ ಚಿಕ್ಕದಾಗಿ ಚೆನ್ನಾಗಿ ಕಾಣುತ್ತೆ. ಈ ಥರ ಇದೆ. ಮತ್ತು ಇಲ್ಲೊಂದು ಪಾಕೆಟ್ ಇದೆ. ಹಾಗೆ ಇಲ್ಲೊಂದು ಕೂಡ ಒಂದು ಪಾಕೆಟ್ ಇದೆ. ಈ ಥರ ಇದೆ. ಮತ್ತು ಇಲ್ಲಿ MK ಅಂತ ಇದೆ, ಮೈಕಲ್ ಕೋಸ್ ಅಂತ. MK ಅಂತ ಒಂದು ಏನಿದು ಗೊತ್ತಿಲ್ಲ. ಇದನ್ನು ರಿಮೂವ್ ಬೇಕಾದರೂ ಮಾಡ್ಬೋದು. ಈ ಥರ ಇದೆ. ಮತ್ತು ಒಳಗಿದು ಬ್ಯಾಗ್ ಹೀಗಿದೆ. ಇಲ್ಲಿ ಜಿಪ್ ಇಲ್ಲ, ಜಸ್ಟ್ ಈ ಥರ ಹೀಗೆ ಕ್ಲೋಸ್ ಮಾಡೋದು. ಈ ಥರ ಇದೆ. ಮತ್ತು ಇಲ್ಲೊಂದು ಜಿಪ್ ಇದೆ, ಇಲ್ಲೊಂದು ಜಿಪ್ ಇದೆ. ಹಾಗೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಪಾಕೆಟ್ ಇದೆ, ಇಲ್ಲೊಂದು ಪಾಕೆಟ್ ಇದೆ, ಮತ್ತು ಇಲ್ಲೊಂದು ಪಾಕೆಟ್ ಇದೆ. ಇದೆರಡು ಸಪ್ರೇಟ್ ಆಗಿದೆ. ಈ ಥರ ಇದೆ. ಸಪ್ರೇಟ್ ಪಾಕೆಟ್ ಇದೆ. ಇಷ್ಟೇ. ಈ ಬ್ಯಾಗ್ ನಂಗೆ ತುಂಬ ಇಷ್ಟಪಟ್ಟು ತೊಗೊಂಡಿರೋದು. ನನಗೆ ತುಂಬ ಇಷ್ಟ ಈ ಬ್ಯಾಗ್. ಅದಕ್ಕೆ ಈ ಬ್ಯಾಗಲ್ಲಿ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ನೋಡೋಣ ಒಂದೊಂದು ಏನೇನು ಇಟ್ಕೊಂಡಿದ್ದೀನಿ ಅಂತ. ತುಂಬ ಎಕ್ಸ್ಪೆನ್ಸಿವ್ ಆಗಿರೋದು, ತುಂಬ ಇಂಪಾರ್ಟೆಂಟ್ ಆ ಥರದ್ದೆಲ್ಲ ಏನೂ ಇಲ್ಲ. ನಾರ್ಮಲ್ ಆಗಿ ಒಂದಷ್ಟೇನೋ ಇದೆ. ಮತ್ತು ಮೇಕಪ್ ಕೂಡ ಅಷ್ಟೇ. ಮೇಕಪ್ ರಿಲೇಟೆಡ್ ಎಲ್ಲ ಏನು ಜಾಸ್ತಿ ಇಟ್ಕೊಂಡಿಲ್ಲ. ನಾನೇನು ಹೊರಗೆ ಹೋದಾಗೆಲ್ಲ ಅಷ್ಟೊಂದೇನು ಬೇಕಾಗಲ್ಲ. ಬೇಸಿಕ್ ಲಿಪ್ಸ್ಟಿಕ್ಕು ಅದು ಇದು ಚಿಕ್ಕ ಪುಟ್ಟದಂತೂ ಇದ್ದೇ ಇರುತ್ತೆ ಹುಡುಗಿರಂದ್ರ ಮೇಲೆ. ನೋಡೋಣ ಏನೇನಿದೆ, ಏನೇನು ಸಿಗತ್ತೆ ಬ್ಯಾಗಲ್ಲಿ ಅಂತ. ಫಸ್ಟ್ ಒಂದು ತೋರಿಸ್ತೀನಿ ಏನಂತ. ಇಲ್ಲೇನಿದೆ ಅಂತ ತೋರಿಸ್ತೀನಿ. ಇವಾಗ ಮೊಬೈಲ್ ಅಂತೂ ಬೇಕೇ ಬೇಕು. ಮೊಬೈಲ್ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಬಂದು ಪವರ್ ಬ್ಯಾಂಕ್. ಇವಾಗ ಅಂತಲ್ಲ, ಯಾವಾಗಲೂ ಪವರ್ ಬ್ಯಾಂಕ್ ಇಟ್ಕೊಂಡಿರ್ತೀನಿ. ಇವಾಗಂತೂ ಬೇಕೇ ಬೇಕು, ಮರ್ತೋಗೋದೇ ಇಲ್ಲ. ಇವಾಗ ವ್ಲಾಗ್ಸ್ ಎಲ್ಲ ಮಾಡೋದ್ರಿಂದ ಬೇಗ ಮೊಬೈಲಲ್ಲಿ ಚಾರ್ಜ್ ಖಾಲಿ ಆಗಿಬಿಡತ್ತೆ. ಹಾಗಾಗಿ ಪವರ್ ಬ್ಯಾಂಕ್ ಒಂದು ಬೇಕೇ ಬೇಕು. ಪವರ್ ಬ್ಯಾಂಕ್ ಇಟ್ಕೊಂಡಿರ್ತೀನಿ. ಕೇಬಲ್ ಕೂಡ ಇರುತ್ತೆ, ಇವಾಗಿಲ್ಲ ಅಷ್ಟೇ. ಆಬ್ವಿಯಸ್ಲಿ ಕೇಬಲ್ ಬೇಕೇ ಬೇಕು. ಕೇಬಲ್ ಅಂತೂ ಇಟ್ಕೊಂಡಿರ್ತೀನಿ. ಪವರ್ ಬ್ಯಾಂಕ್ ವಿತ್ ಕೇಬಲ್ ಇರುತ್ತೆ. ನೆಕ್ಸ್ಟ್ ಇನ್ನೇನಿದೆ, ವಾಟರ್ ಬಾಟಲ್ ಇರುತ್ತೆ. ಇದೇನಿದು ಚಿಕ್ಕ ಮಗು ಥರ ವಾಟರ್ ಬಾಟಲ್ ಇಟ್ಕೊಂಡಿರ್ತೀನಿ ಅಂತ ಅನ್ಕೊಬೋದು ನೀವು. ಬಟ್ ನಂಗೆ ವಾಟರ್ ಬಾಟಲ್ ಬೇಕೇ ಬೇಕು. ನಾನು ಜಾಸ್ತಿ ವಾಟರ್ ಬಾಟಲ್ನ ಕ್ಯಾರಿ ಮಾಡ್ತೀನಿ. ಈವನ್ ಸಮ್ಟೈಮ್ಸ್ ಗ್ರೋಸರಿ ಶಾಪಿಂಗಿಗೆ ಹೋಗ್ತೀನಿ ಅಂತಂದರೂ ವಾಟರ್ ಬಾಟಲ್ನ ತೊಗೊಂಡು ಹೋಗ್ತೀನಿ. ಎಲ್ಲ ಟೈಮು ನಮಗೆ ಹೊರಗೆ ಎಲ್ಲೂ ನೀರು ಸಿಗೋದಿಲ್ಲ. ಮತ್ತು ಸುಮ್ಮನೆ ಹೊರಗೆ ಯಾಕೆ ತೊಗೊಬೇಕು, ಮನೆಯಲ್ಲಂತೂ ನೀರಿದ್ದೇ ಇರುತ್ತೆ, ಅದನ್ನೇ ತೊಗೊಂಡು ಹೋಗ್ಬೋದಲ್ವಾ. ಹಾಗಾಗಿ ವಾಟರ್ ಬಾಟಲ್. ಇದು ಫ್ಲಾಸ್ಕ್. ಇದು ಸ್ವಲ್ಪ ವಾರ್ಮ್ ವಾಟರ್ ಎಲ್ಲ ಹಾಕಿದರೆ ವಿಂಟರ್ಗೆ ಚೆನ್ನಾಗಾಗುತ್ತೆ, ಬಿಸಿ ಇರುತ್ತೆ ನೀರು. ಮತ್ತು ತಣ್ಣೀರು ಹಾಕಿದರೆ, ಕೋಲ್ಡ್ ವಾಟರ್ ಹಾಕಿದರೆ ಕೋಲ್ಡಾಗೂ ಇರುತ್ತೆ, ಸಮ್ಮರ್ಗೆ ಚೆನ್ನಾಗಾಗತ್ತೆ. ಹಾಗಾಗಿ ಒಂದು ವಾಟರ್ ಬಾಟಲ್ನ ಇಟ್ಕೊಂಡಿರ್ತೀನಿ. ಜಾಸ್ತಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋಕ್ಕೂ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಮನೆಯಿಂದನೇ ಒಂದು ಬಾಟಲ್ಗೆ ನೀರು ಹಾಕ್ಕೊಂಡು ಹೋಗ್ಬೋದಲ್ವಾ. ವಾಟರ್ ಬಾಟಲ್ ಇರುತ್ತೆ. ನೆಕ್ಸ್ಟ್ ಏನೇನೂ ಇಲ್ಲ, ಇಲ್ಲಿ ಅಷ್ಟೇ ಇರೋದು, ಜಾಸ್ತಿ ಏನು ಇಟ್ಕೊಂಡಿಲ್ಲ. ಮತ್ತು ಈ ಜಿಪ್ಪಲ್ಲಿ ಇಲ್ಲೊಂದು ಜಿಪ್ ಇದೆ ಅಲ್ವಾ, ಈ ಜಿಪ್ಪಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಇವಾಗ. ಇಲ್ಲೆಲ್ಲ ಮೇಕಪ್ದೇನೆ ಇದೆ ಜಾಸ್ತಿ. ಫಸ್ಟ್ ಒಂದು ಬಂದು ಲಿಪ್ ಬಾಮ್ ಇದೆ.
ಲಿಪ್ ಬಾಮ್ ಅಂತೂ ಬೇಕೇ ಬೇಕು. ವಿಂಟರಲ್ಲಂತೂ ಬೇಕೇ ಬೇಕಿದು. ಬೇಗ ಲಿಪ್ ಡ್ರೈ ಆಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಆ ಲಿಪ್ಪೆಲ್ಲ ಫುಲ್ ಒಡೆದೋಗಿ ಬ್ಲಡ್ ಬರೋಷ್ಟು ಅಷ್ಟು ತುಂಬ ಚಳಿ ಇರೋದ್ರಿಂದ ಟೆಂಪ್ರೇಚರ್ ತುಂಬ ಲೋ ಇರುತ್ತೆ. ಹಾಗಾಗಿ ಲಿಪ್ ಬಾಮ್ ಬೇಕೇ ಬೇಕಾಗತ್ತೆ. ಲಿಪ್ ಬಾಮ್ ಇಟ್ಕೊಂಡಿರ್ತೀನಿ. ಇದು ಬರ್ಡ್ಸ್ ಬೀಸ್ ಅವ್ರದ್ದು, ತುಂಬ ಚೆನ್ನಾಗಿದೆ. ಟ್ರೈ ಮಾಡ್ಬೋದು ಯಾರಾದರೂ ಬೇಕಾದರೆ. ನಾನು ಲಾಸ್ಟ್ ಟೈಮ್ ಒಂದು ಮೇಕಪ್ ವ್ಲಾಗಲ್ಲೂ ಆಲ್ರೆಡಿ ಹೇಳಿದ್ದೀನಿ. ಇದು ಸ್ಟ್ರಾಬೆರಿ ಫ್ಲೇವರ್ದಿದು, ಚೆನ್ನಾಗಿರುತ್ತೆ. ಲಿಪ್ ಬಾಮ್ ಇದೆ. ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ಇದೆ ಒಂದು. ಇದು ಬೇಕಾಗತ್ತೆ ಸಮ್ಮರ್ ವಿಂಟರಲ್ಲಿ ಎಲ್ಲ ಕಡೆನೂ ಎಲ್ಲ ಸರಿನೂ ಬೇಕಾಗತ್ತಿದು. ಎಲ್ಲ ಸೀಸನ್ಗೂ ಬೇಕಿದು, ಅದಿರುತ್ತೆ. ನೆಕ್ಸ್ಟ್ ಕೂಂಬಿರುತ್ತೆ. ಎಲ್ಲಾದರೂ ಫೋಟೋ ಬೇಕಂತ ಅಂದರೆ ತಕ್ಷಣಕ್ಕೆ ಕೂಮ್ ಒಂದಿದ್ರೆ ಸ್ವಲ್ಪ ತಲೆ ಬಾಚ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಚೆನ್ನಾಗಿ ಲುಕ್ ಬರುತ್ತಲ್ವ. ಕೂಮ್ ಒಂದು ಇಟ್ಕೊಂಡಿರ್ತೀನಿ. ಕೂಮ್ ಬೇಕಾಗತ್ತೆ. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್. ನಾನು ಎಲ್ಲರೂ ಹೊರಗೆ ಹೋಗುವಾಗ ಯಾವ ಶೇಡ್ನ ಯೂಸ್ ಮಾಡಿರ್ತೀನಿ ಅದನ್ನೇ ಬ್ಯಾಗಲ್ಲಿ ಹಾಕಿಟ್ಕೊಂಡು ಹೋಗಿರ್ತೀನಿ. ಇಲ್ಲ ಹಚ್ಕೊಂಡಿದ್ದೆ ಯಾವುದೋ ಶೇಡ್ ಬ್ಯಾಗಲ್ಲಿರೋದು ಯಾವುದೋ ಆಗಿಬಿಟ್ರೆ ಫುಲ್ ಮೆಸ್ಸಾಗಿ ಕಾಣುತ್ತೆ. ಹಾಗಾಗಿ ಒಂದು ಲಿಪ್ಸ್ಟಿಕ್ ಇಟ್ಕೊಂಡಿರ್ತೀನಿ. ಇದು ಮೆಬಿಲಿನ್ ಸೂಪರ್ ಸ್ಟೇ ಇಂಕ್ ಕ್ರೇಯಾನ್ ಅಂತ ಬರುತ್ತಲ್ವ, ಅದು ಶೇಡ್ ಬಂದು 75 ಇದೆ. ಈ ಕಲರ್ ತುಂಬ ಚೆನ್ನಾಗಿದೆ. ಇದು ಇಟ್ಕೊಂಡಿರ್ತೀನಿ. ಇದು ಅಂತಲ್ಲ, ಒಟ್ಟಿನಲ್ಲಿ ಲಿಪ್ಸ್ಟಿಕ್ ಇಟ್ಕೊಂಡಿರ್ತೀನಿ ಅಷ್ಟೇ. ನೆಕ್ಸ್ಟ್ ಬಂದು ಒಂದು ಹೇರ್ ಬ್ಯಾಂಡ್. ಫ್ರೀ ಹೇರ್ ಬೇಡ ಅಂತ ಅನಿಸುತ್ತೆ ಕೆಲವು ಸರಿ. ತುಂಬ ಸೆಕೆ ಎಲ್ಲ ಆದರೆ ಈ ಥರ ಒಂದು ಹೇರ್ ಬ್ಯಾಂಡ್ ಇಟ್ಕೊಂಡ್ರೆ ಹೇರ್ನ ಟೈ ಮಾಡ್ಕೊಂಡ್ಬಿಡ್ಬೋದು. ಹೇರ್ ಬ್ಯಾಂಡ್ ಒಂದು ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಒಂದು ಈ ಥರದೊಂದು ಟವಲ್ ಇಟ್ಕೊಂಡಿರ್ತೀನಿ. ಟಿಶ್ಯೂ ಎಲ್ಲ ಕೆಲವು ಸರಿ ಯೂಸ್ ಮಾಡಿ ಮತ್ತು ಅಲ್ಲೆಲ್ಲೂ ಡಸ್ಟ್ಬಿನ್ ಇಲ್ಲ ಅಂತಂದರೆ ಬ್ಯಾಗಲ್ಲೇ ಇಟ್ಕೊಬೇಕಾಗುತ್ತೆ. ಟ್ರಾವೆಲ್ ಮಾಡುವಾಗ ಎಲ್ಲ ಎಲ್ಲಿರುತ್ತೆ. ಹಾಗಾಗಿ ಈ ಥರ ಇದ್ದರೆ ಒಂದು ಇದರಲ್ಲೇ ಸ್ವಲ್ಪ ಕೈಯೆಲ್ಲ ಒರೆಸ್ಕೊಂಡ್ಬಿಟ್ಟು ಮತ್ತೆ ಬ್ಯಾಗಿಗೆ ಹಾಕ್ಕೊಂಡು ಮನೆಗೆ ಬಂದು ವಾಶ್ ಮಾಡಿಬಿಡ್ಬೋದು. ಹಾಗಾಗಿ ಒಂದು ಪುಟಾಣಿ ಟವೆಲ್, ಹ್ಯಾಂಡ್ ಕರ್ಚೀಫ್ ಏನು ಬೇಕಾದ್ರೂ ಹೇಳ್ಬೋದು, ಈ ಥರದೊಂದು ಇಟ್ಕೊಂಡಿರ್ತೀನಿ ನಾನು. ನೆಕ್ಸ್ಟ್ ವೈಪ್ಸ್ ಇಟ್ಕೊಂಡಿರ್ತೀನಿ. ಟಿಶ್ಯೂಸ್ ಇದೊಂದು ಇಟ್ಕೊಂಡಿರ್ತೀನಿ. ಡ್ರೈ ವೈಪ್ಸ್ ಇಟ್ಕೊಂಡಿರ್ತೀನಿ. ಮತ್ತು ವೆಟ್ ವೈಪ್ಸ್ ಇದು ಇಟ್ಕೊಂಡಿರ್ತೀನಿ. ಏನಾದರೂ ಕೈ ತೊಳಿಬೇಕಾಯ್ತು, ನೀರಿಲ್ಲ ಅಂತ ಅಂದರೆ ಇದರಲ್ಲೇ ಕೈ ಒರೆಸ್ಕೊಂಡ್ಬಿಡ್ಬೋದು. ವೆಟ್ ವೈಪ್ಸ್ ಒಂದು ಇದ್ದೇ ಇರುತ್ತೆ. ಮತ್ತು ಇದನ್ನು ಮೇಕಪ್ ರಿಮೂವರ್ ಆಗು ಯೂಸ್ ಮಾಡ್ಕೊಬೋದಲ್ವ, ಅದಕ್ಕೆ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್, ನನಗೆ ಬೇಕೇ ಬೇಕಿದ್ದು. ನನಗೆ ಏನಂತ ಅಂದರೆ ಸ್ನ್ಯಾಕ್ಸ್, ಚಾಕ್ಲೇಟ್ಸ್ ಇದೆ, ಸ್ನಿಕ್ಕರ್ಸ್ ಇದೆ. ಇದು ನನ್ನ ಫ್ರೆಂಡು ಮೊನ್ನೆ ಅವತ್ತೋ ಕೊಟ್ಟಿದ್ದು, ಹಾಗೆ ಬ್ಯಾಗಲ್ಲಿ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ. ಸ್ನಿಕ್ಕರ್ಸ್ ನಂಗೆ ತುಂಬ ಇಷ್ಟ. ಹಾಗೆ ಇದು ಡಾರ್ಕ್ ಚಾಕ್ಲೇಟ್. ಆ್ಯಕ್ಚುಲಿ ನನಗೆ ಡಾರ್ಕ್ ಚಾಕ್ಲೇಟ್ ಏನು ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಡಾರ್ಕ್ ಚಾಕ್ಲೇಟ್ ಸ್ವಲ್ಪ ಒಳ್ಳೇದಲ್ವ, ಹಾಗಾಗಿ ಇಟ್ಕೊಂಡಿರ್ತೀನಿ ಅಷ್ಟೇ. ಇದೇ ಏನು ನನಗೆ ಚಾಕ್ಲೇಟ್ಸೇ ಆಗಬೇಕಂತ ಇಲ್ಲ, ತಿನ್ನೋಕ್ಕೆ ಏನಿದ್ರೂ ಆಗುತ್ತೆ. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅಥವಾ ಕುಕೀಸ್ ಏನಾದರೂ ಆಗುತ್ತೆ. ಸ್ವಲ್ಪ ನಾನು ಆನ್ ಟೈಮಿಗೆಲ್ಲ ತಿಂತೀನಿ. ಹಾಗಾಗಿ ಹೊರಗೆ ಹೋದಾಗ ಆನ್ ಟೈಮಿಗೆ ತಿನ್ನೋಕ್ಕಾಗಿಲ್ಲ ಅಂತಂದರೆ ಹಶ್ವಾಗುತ್ತೆ. ಹಾಗಾಗಿ ಇಟ್ಕೊಂಡಿರ್ತೀನಿ. ಅಥವಾ ಬ್ರೇಕ್ಫಾಸ್ಟ್ ಮಾಡ್ಕೊಂಡೋಗಿಲ್ಲ ಅಂತಂದರೆ ಇದೇನಾದರೂ ತಿಂದರೆ ಹೊಟ್ಟೆ ತುಂಬಿಡತ್ತಲ್ವ, ಇದು ತಿಂದ್ಬಿಟ್ಟು ಸ್ವಲ್ಪ ನೀರು ಕುಡಿದ್ರೆ ಸಾಕು. ಹಾಗಾಗಿ ಸ್ನ್ಯಾಕ್ಸ್ ಇಟ್ಕೊಂಡಿರ್ತೀನಿ ಬ್ಯಾಗಲ್ಲಿ. ಯಾವಾಗಲೂ ಸ್ನ್ಯಾಕ್ಸ್ ಇದ್ದೇ ಇರುತ್ತೆ. ಮತ್ತು ಓಕೆ, ಸೇಫ್ಟಿ ಪಿನ್ ಇದೆ. ಸೇಫ್ಟಿ ಪಿನ್ ಹಾಗೆ ಒಂದು ಕ್ಲಿಪ್ ಇದಿಷ್ಟು ಇಟ್ಕೊಂಡಿರ್ತೀನಿ. ಈ ಜಿಪ್ಪಲ್ಲಿ ಅಷ್ಟೇ ಇರೋದು, ಇನ್ನೇನು ಇಲ್ಲ. ಹಾಗೆ ಇದು ಇಲ್ಲೇ ಬ್ಯಾಗ್ ಜೊತೆನೇ ಬಂದಿರೋದು. ಇದೇನು ಅಂತ ಜಿಪ್ ಇದು. ಇದೇನಾದರೂ ಹಾಳಾದರೆ ಅಂತ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅದು ಈ ಬ್ಯಾಗಲ್ಲೇ ಹಾಕಿಟ್ಟಿದ್ದೀನಿ. ಹಾಗೆ ಇದೆ, ಅದೊಂದಿದೆ. ಈ ಜಿಪ್ಪಲ್ಲಿ ಅಷ್ಟೇ ಇರೋದು. ಮತ್ತು ಇಲ್ಲೊಂದು ಪಾಕೆಟ್ ಕಾಣಿಸ್ತಾ ಇದೆ ಅಲ್ವಾ, ಇದರಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ. ಇದು ಬಿಲ್. ಬ್ಯಾಗ್ ತೊಗೊಂಡಿದ್ದು ಲಾಸ್ಟ್ ಇಯರ್, ಇನ್ನೂ ತೆಗೆದಿಲ್ಲ, ಹಾಗೆ ಬ್ಯಾಗಲ್ಲೇ ಇದೆ ಅದು. ಕಾರ್ಡ್ ಹಾಗೆ ಬಿಲ್ ಇದೆ. ಇದು ಮೈಕಲ್ ಕೋರ್ಸ್ದು. ಪ್ರೈಸ್ ಎಷ್ಟು ಅಂತ ತೋರಿಸ್ತೀನಿ. $171 ಇದು. ನೋಡಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಇದು ನಾನು ಬ್ಲ್ಯಾಕ್ ಫ್ರೈಡೇಲಿ ಸ್ವಲ್ಪ ಆಫರ್ ಎಲ್ಲ ಇರುತ್ತೆ, ಆ ಟೈಮಲ್ಲಿ ತೊಗೊಂಡಿರೋದು ಈ ಬ್ಯಾಗ್ನ. ಆವಾಗ ಇದಕ್ಕೆ ಆಫರ್ ಎಷ್ಟಿತ್ತು ಅಂತ ಗೊತ್ತಿಲ್ಲ, ಬಟ್ $171 ಕೊಟ್ಟಿದ್ದೀನಿ ಇದಕ್ಕೆ. ಎನಿವೇಸ್, ನೆಕ್ಸ್ಟು ಈ ಜಿಪ್ಪಲ್ಲಿ ಒಂದು ಪೆನ್ ಇದೆ.
ಒಂದು ಪೆನ್ ಇಟ್ಕೊಂಡಿದ್ದೀನಿ ಬಟ್ ಪೇಪರ್ ಇಟ್ಕೊಂಡಿಲ್ಲ. ಒಂದು ಪೆನ್ ಇಟ್ಕೊಂಡಿದ್ದೀನಿ. ಬಟ್ ಇವಾಗ ಏನಂದರೆ ಹೊರಗೆಲ್ಲ ಪೆನ್ ಯಾರ್ಯಾರ್ದೋ ಬರೆದಿರ್ತಾರೆ, ಅದನ್ನೆಲ್ಲ ಮುಟ್ಟಕ್ಕೆ ಸ್ವಲ್ಪ ಭಯ ಆಗುತ್ತೆ. ಹಾಗಾಗಿ ನಾವೇ ಒಂದು ಪೆನ್ ಇಟ್ಕೊಂಡ್ರೆ ಒಳ್ಳೆಯದು. ಪೆನ್ ಇಟ್ಕೊಂಡಿದ್ದೀನಿ ಇವಾಗೊಂದು. ಯಾವಾಗಲೂ ಇರುತ್ತೆ, ಇವಾಗ ಅಂತಲ್ಲ, ಯಾವಾಗಲೂ ಒಂದು ಪೆನ್ ಇಟ್ಕೊಂಡಿರ್ತೀನಿ ನಾನು. ಪೆನ್ ಇಟ್ಕೊಂಡಿದ್ದೀನಿ. ಪೇಪರ್ ಕೂಡ ಇಟ್ಕೊಬೇಕು, ಬೇಕಾಗತ್ತೆ. ಮೊಬೈಲಲ್ಲಿ ಚಾರ್ಜ್ ಏನಾದರೂ ಇಲ್ಲ, ಪವರ್ ಬ್ಯಾಂಕಲ್ಲಿ ಚಾರ್ಜ್ ಇಲ್ಲ ಅಂತಂದರೆ ಮೊಬೈಲಲ್ಲಿ ಒಂದು ಸೇವ್ ಮಾಡ್ಕೊಳಕ್ಕಾಗಲ್ಲ. ಅಥವಾ ಪೆನ್ ಏನಾದರೂ ಇದ್ದರೆ ಏನಾದರೂ ನೋಟ್ ಮಾಡ್ಕೊಬೋದು ಬೇಗ, ಮರ್ತೋಗಲ್ಲ ಆವಾಗ. ಪೆನ್ ಇದೆ. ಈ ಪಾಕೆಟಲ್ಲಿ ಅಷ್ಟೇ ಇರೋದು. ಮತ್ತು ಇಲ್ಲೆರಡು ಪಾಕೆಟ್ ಇದೆ ಅಲ್ವಾ, ಇಲ್ಲೇನೂ ಇಲ್ಲ, ಖಾಲಿ ಇದೆ, ಏನೂ ಇಲ್ಲ. ನೆಕ್ಸ್ಟ್ ಇಲ್ಲಿ ಜಿಪ್ ಇದೆ ಅಲ್ವಾ, ಈ ಜಿಪ್ಪಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಓಕೆ, ಫಸ್ಟ್ ಇಲ್ಲಿ ಒಂದು ಮಾಸ್ಕ್ ಅಂತೂ ಬೇಕೇ ಬೇಕು. ಒಂದು ಎಕ್ಸ್ಟ್ರಾ ಮಾಸ್ಕ್ ಇಟ್ಕೊಂಡಿರ್ತೀನಿ. ಇವಾಗ ಮಾಸ್ಕ್ ಇಲ್ಲ ಅಂತಂದರೆ ಇಲ್ಲಂತೂ ಲಿಫ್ಟಲ್ಲಿ ಕೂಡ ನಾವು ಲಾಂಡ್ರಿಗೆ ಹೋಗಬೇಕು, ಮತ್ತು ಲಿಫ್ಟಲ್ಲೆಲ್ಲ ಇಲ್ಲಿ ಮಾಸ್ಕ್ ಇಲ್ಲದೆ ಹೋಗಂಗಿಲ್ಲ. ಮಾಸ್ಕ್ ಬೇಕೇ ಬೇಕು. ಮನೆಯಿಂದ ಹೊರಗೆ ಹೊರಟ್ರೆ ಇವಾಗ ನೆನಪಾಗತ್ತೆ, ನಾವು ಸ್ಲಿಪ್ಪರ್ ಹಾಕ್ಕೊಂಡು, ಶೂ ಹಾಕ್ಕೊಂಡು, ಮೊಬೈಲ್ ಇಟ್ಕೊಂಡು, ಜಾಕೆಟ್ ಎಲ್ಲ ಹಾಕ್ಕೊಂಡು ಯಾವ್ದಾರು ಹೋಗ್ತಿದ್ವೋ, ಇವಾಗ ಅದೇ ಥರ ಎಕ್ಸ್ಟ್ರಾ ಮಾಸ್ಕ್. ಬಟ್ ಒಂದು ಇವಾಗ ವಿಂಟರಲ್ಲಿ ಏನಂದರೆ ಬೆನಿಫಿಟ್ ಮಾಸ್ಕ್ ಏನಂದರೆ ತುಂಬ ಚಳಿ ಆಗ್ತಾಯಿತ್ತು, ಮೂಗೆಲ್ಲ ಫುಲ್ ರೆಡ್ ಆಗಿ ತುಂಬ ಚಳಿ ಅಂತ ಅನಿಸ್ತಾಯಿತ್ತು. ಇವಾಗ ಮಾಸ್ಕ್ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರ ಮೇಲೆ ಅದೊಂದು ಬೆನಿಫಿಟ್, ನಮಗೆ ಸ್ವಲ್ಪ ಬೆಚ್ಚಗಂತ ಅನಿಸುತ್ತೆ. ಮಾಸ್ಕಿಂದ ಇದು ಒಂದೇ ನಮಗೆ ವಿಂಟರಲ್ಲಿ ಬೆನಿಫಿಟ್ ಆಗ್ತಾಯಿರೋದು. ಅದೇ ಸಮ್ಮರಲ್ಲಿ ತುಂಬ ಸೆಕೆ ಆಗ್ತಾಯಿತ್ತು, ಬಟ್ ಇವಾಗ ಮಾಸ್ಕ್ ಹಾಕೊಳ್ಳೋಕೆ ಚೆನ್ನಾಗಂತ ಅನಿಸುತ್ತೆ. ಮಾಸ್ಕ್ ಇಟ್ಕೊಂಡಿರ್ತೀನಿ, ಒಂದು ಎಕ್ಸ್ಟ್ರಾ ಮಾಸ್ಕ್. ಮತ್ತು ವಿಕ್ಸ್ ಇದೆ. ವಿಕ್ಸ್ ಅಂತೂ ಬೇಕಾಗುತ್ತೆ. ಒಂದೊಂದ್ಸರಿ ತುಂಬ ಟ್ರಾವೆಲ್ ಮಾಡುವಾಗ ತಲೆನೋವತ್ತೆ, ನಿದ್ದೆ ಕರೆಕ್ಟ್ ಆಗಿಲ್ಲ ಅಂತಂದರೆ ತಲೆನೋವೆಲ್ಲ ಬರೋ ಚಾನ್ಸಸ್ ಇರುತ್ತೆ. ವಿಕ್ಸ್ ಬೇಕಾಗುತ್ತೆ. ವಿಕ್ಸ್ ಇಲ್ಲದೆ ಇರುವಾಗ ಜಾಸ್ತಿ ತಲೆನೋವು ಬರುತ್ತೆ, ಇದ್ದಾಗ ಬರಲ್ಲ. ಹಾಗಾಗಿ ವಿಕ್ಸ್ ಇಟ್ಕೊಂಡಿರ್ತೀನಿ. ವಿಕ್ಸ್ ಇದೆ, ನನಗೆ ವಿಕ್ಸ್ ಸ್ಮೆಲ್ ತುಂಬ ಇಷ್ಟ, ಅದಕ್ಕೆ ವಿಕ್ಸ್ ಇಟ್ಕೊಂಡಿರ್ತೀನಿ. ನೆಕ್ಸ್ಟು ನೋಡೋಣ ಏನಿದೆ ಅಂತ. ಸನ್ ಗ್ಲಾಸಸ್ ಇಟ್ಕೊಂಡಿರ್ತೀನಿ. ಇವಾಗ ಇದ್ರದ್ದು ಅವಶ್ಯಕತೆ ಇಲ್ಲ, ಇನ್ನೇನಿದ್ರು ವಿಂಟರ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸನ್ ಗ್ಲಾಸ್ ಏನು ಬೇಕಾಗಲ್ಲ. ಬಟ್ ಬ್ಯಾಗಲ್ಲಿದೆ, ತೆಗೆದಿಡ್ಬೇಕು ಇದನ್ನು. ಸನ್ ಗ್ಲಾಸ್ ಇಟ್ಕೊಂಡಿರ್ತೀನಿ. ಸಮ್ಮರಲ್ಲಂತೂ ಬೇಕೇ ಬೇಕಿದು, ಇದನ್ನ ಇಲ್ಲದೆ ಹೊರಗೆ ಹೋಗೋಕ್ಕಾಗಲ್ಲ, ಕಣ್ಣು ಬಿಡೋಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ಸನ್ ಗ್ಲಾಸ್ ಇರುತ್ತೆ. ನೆಕ್ಸ್ಟ್ ಇನ್ನೇನಿದೆ, ಓಕೆ, ಮನೆ ಕೀ ಇದೆ. ಮನೆ ಕೀ ಅಂತೂ ಬೇಕೇ ಬೇಕು. ಮತ್ತು ಇದರಲ್ಲಿ ಒಂದಷ್ಟು ಪಾಯಿಂಟ್ಸ್ ಕಾರ್ಡ್ಗಳೆಲ್ಲ ಇದೆ, ಕೆಲವೊಂದು ಸ್ಟೋರ್ಗಳದ್ದೆಲ್ಲ ಪಾಯಿಂಟ್ಸ್ ಕಾರ್ಡ್ ಇರುತ್ತೆ. ಹಾಗಾಗಿ ಅಂತಲ್ಲ, ಕೀ ಅಂತೂ ಬೇಕೇ ಬೇಕಲ್ವ, ಕೀ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಬಂದು ವಾಲೆಟ್ ಇಟ್ಕೊಂಡಿದ್ದೀನಿ. ಇದೊಂದು ಪುಟ್ಟದು, ಇದು ನಂಗೆ ತುಂಬ ಇಷ್ಟ. ಈ ಥರ ಪುಟಾಣಿ ಒಂದು ಚಿಕ್ಕ ವ್ಯಾಲೆಟ್ನ ಯೂಸ್ ಮಾಡೋದ್ರಿಂದ ಚಿಕ್ಕ ಬ್ಯಾಗ್ ತೊಗೊಂಡಾಗಲೂ ದೊಡ್ಡ ಬ್ಯಾಗ್ ತೊಗೊಂಡಾಗಲೂ ಎಲ್ಲದಕ್ಕೂ ಇದನ್ನು ಆರಾಮಾಗಿ ಇಡಿಸ್ಬೋದು. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ದೊಡ್ಡ ವ್ಯಾಲೆಟ್ ಯೂಸ್ ಮಾಡಿದರೆ ಮತ್ತೆ ಚಿಕ್ಕ ಬ್ಯಾಗ್ ತೊಗೊಂಡು ಹೋಗುವಾಗ ಅದನ್ನು ಮತ್ತೆ ಎಲ್ಲ ತೆಗೆದು ಅದಕ್ಕೆ ಹಾಕಿ ಯಾವ್ದಾದ್ರು ಕಾರ್ಡ್ ಮಿಸ್ ಆದರೆ ಮತ್ತೆ ರಗಳೆ ಆಗಿಬಿಡತ್ತೆ. ಹಾಗಾಗಿ ನಾನು ಈ ಥರ ಒಂದು ಪುಟಾಣಿ ವ್ಯಾಲೆಟ್ನ ಇಟ್ಕೊಂಡಿದ್ದೀನಿ. ಇದು ಯಾವುದೇ ಬ್ರ್ಯಾಂಡೆಡ್ ಏನಲ್ಲ, ನಾನು ಲಾಸ್ಟ್ ಇಯರ್ ಎಲ್ಲೋ ತೊಗೊಂಡಿರೋದು. ಇದ್ರ ತುಂಬ ಕಡಿಮೆ, ನಾನು $10 ಒಳಗೇನೋ ಕೊಟ್ಟಿದ್ದೀನಿ. ಬಟ್ ಚೆನ್ನಾಗಿದೆ ಇದು ತುಂಬ. ನಾನು ಯಾವಾಗಲೂ ಡೈಲಿನೇ ಯೂಸ್ ಮಾಡೋ ಥರ ಅಂತೂ ಇದನ್ನು ಯೂಸ್ ಮಾಡ್ತಾ ಇರ್ತೀನಲ್ವ. ಸೊ ಈ ಥರದೊಂದು ಪುಟಾಣಿ ವ್ಯಾಲೆಟ್ ಇಟ್ಕೊಂಡಿದ್ದೀನಿ. ಇದರೊಳಗೆ ಕಾರ್ಡ್ಸ್ ಎಲ್ಲ ಇಟ್ಕೊಂಡಿರ್ತೀನಿ, ದುಡ್ಡಾಗಿರ್ಬೋದು, ಸ್ವಲ್ಪ ಕ್ಯಾಶ್ ಎಲ್ಲ ಇಟ್ಕೊಂಡಿರ್ತೀನಿ. ಜಾಸ್ತಿ ಏನಿಲ್ಲ, ಒಂದಷ್ಟು ಕಾರ್ಡ್ಗಳು ಮತ್ತು ಕ್ಯಾಶ್ ಇಟ್ಕೊಂಡಿರ್ತೀನಿ. ಸ್ವಲ್ಪನೇ ಕ್ಯಾಶ್ ಇದೆ, $5 ಅಷ್ಟೇ ಇರೋದು ಇದರಲ್ಲಿ. ಈ ಥರ ಏನಾದರೂ ಇಟ್ಕೊಂಡಿರ್ತೀನಿ. ವಾಲೆಟ್ ಇಟ್ಕೊಂಡಿರ್ತೀನಿ, ಬೇಕೇ ಬೇಕು. ವಾಲೆಟ್ ಇದೆ. ಮತ್ತು ಇನ್ನೇನಿದೆ, ಓಕೆ. ಮತ್ತು ಇನ್ನೇನಂದರೆ ಹುಡುಗಿರಂದ್ರ ಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋದು ಸ್ಯಾನಿಟರಿ ಪ್ಯಾಡ್. ಅದಂತೂ ಬ್ಯಾಗಲ್ಲಿ ಇದ್ದೇ ಇರುತ್ತೆ ಯಾವಾಗಲೂ, ಅದಿದೆ. ಇಷ್ಟೇ. ಇನ್ನೇನಿದೆ, ಓಕೆ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಪ್ಯಾಕೆಟ್ ಇದೆ ಅಲ್ವಾ, ಇಲ್ಲೇನಿದೆ ಅಂತ ನೋಡೋಣ. ಇದು ಬ್ಯಾಂಡೆಡ್ ಕೂಡ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಏನಾದರೂ ಸ್ವಲ್ಪ ನೇಲ್ ಕಟ್ ಆಗೋದು, ಹಾಗೆ ಚಿಕ್ಕ ಪುಟ್ಟ ಗಾಯಗಳೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಬ್ಯಾಂಡೆಡ್ನ ಇಟ್ಕೊಂಡಿರ್ತೀನಿ. ಬ್ಯಾಂಡೆಡ್ ಇದೆ. ಮತ್ತು ಇನ್ನೊಂದೇನಂತ ಅಂದರೆ ಇದಿಷ್ಟು ಇವಾಗ ನಾನು
ಸಮ್ಮರ್ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡೋದು ಕೆಲವುದೆಲ್ಲ ಕಾಗಲ್ಸ್ ಆಗಿರ್ಬೋದು, ಕೆಲವುದೊಂದೆಲ್ಲ ಸಮ್ಮರ್ ಟೈಮಲ್ಲಿ ಅಷ್ಟೇ ಬೇಕಾಗೋದು. ವಿಂಟರ್ ಟೈಮಲ್ಲಿ ಈ ಬ್ಯಾಗಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಏನಂದರೆ ಗ್ಲೌಸ್ ಇರುತ್ತೆ, ಕ್ಯಾಪ್ ಇರುತ್ತೆ, ಸಮ್ಟೈಮ್ಸ್ ಸ್ಕಾರ್ಫ್ ಇರುತ್ತೆ, ಇದೆಲ್ಲ ಇರುತ್ತೆ. ಸ್ವಲ್ಪ ಜಾಸ್ತಿನೇ ಇರುತ್ತೆ, ಹಾಗಾಗಿ ಇದು ಫುಲ್ಲಾಗಿರುತ್ತೆ ಆ ಟೈಮಲ್ಲಿ ಬ್ಯಾಗು. ಇವಾಗ ಇಷ್ಟೇ ಇರುತ್ತೆ. ಮತ್ತು ಇವಾಗ ಇನ್ನೊಂದು ಎಕ್ಸ್ಟ್ರಾ ಥಿಂಗ್ ಏನಂತ ಅಂದರೆ, ಒಂದೇ ಸೆಲ್ಫಿ ಸ್ಟಿಕ್ ಇರುತ್ತೆ, ಇಲ್ಲ ಅಂದರೆ ಟ್ರೈಪಾಡ್ ಇರುತ್ತೆ. ಇವಾಗ ಯಾವ ಟೈಮಲ್ಲಿ ಬೇಕಾದ್ರೂ ವ್ಲಾಗ್ನ ಸ್ಟಾರ್ಟ್ ಮಾಡ್ಬೋದು, ಹೊರಗೆಲ್ಲಾದರೂ ಹೋದಾಗ ಯಾವಾಗಲಾದರೂ. ಆವಾಗ ಬೇಕೇ ಬೇಕು ಟ್ರೈಪಾಡ್ ಅಥವಾ ಸೆಲ್ಫಿ ಸ್ಟಿಕ್ ಏನಾದರೂ ಬೇಕಾಗತ್ತೆ. ಅದಕ್ಕೆ ಅದೊಂದು ಇಟ್ಕೊಂಡಿರ್ತೀನಿ. ಇಷ್ಟೇ. ಇದ್ಬಿಟ್ರೆ ಇನ್ನೇನು ಇಟ್ಕೊಂಡಿರ್ತೀನಿ. ಸಮ್ಟೈಮ್ಸ್ ನಾನು ಒಂದು ಬ್ಯಾಗ್ನ ಕೂಡ ಇಟ್ಕೊಂಡಿರ್ತೀನಿ. ಕವರ್ ಅಲ್ಲ, ಬ್ಯಾಗ್, ಬಟ್ಟೆ ಬ್ಯಾಗ್ ಅದೆಲ್ಲ ಬರುತ್ತಲ್ವ, ಕ್ಲೋತ್ ಬ್ಯಾಗ್ ಬರುತ್ತಲ್ವ, ಅದನ್ನ ಇಟ್ಕೊಂಡಿರ್ತೀನಿ. ಸುಮ್ಮನೆ ಹೊರಗೆ ಹೋದಾಗ ಯಾಕೆ ಆ ಪ್ಲಾಸ್ಟಿಕ್ ಬ್ಯಾಗೆಲ್ಲ ತೊಗೊಂಡು, ಇವನ್ ಇಲ್ಲಿ ರೀಸೈಕ್ಲಿಂಗ್ ಎಲ್ಲ ಹಾಕ್ತೀವಿ, ಆದರೂ ಅದನ್ನ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗಾಗಿ ಅದೊಂದು ಇಟ್ಕೊಂಡಿರ್ತೀನಿ. ಈ ಬ್ಯಾಗಲ್ಲಿ ಇಲ್ಲ ಅಷ್ಟೇ, ಅದೊಂದು ಇಟ್ಕೊಂಡಿರ್ತೀನಿ. ಇಷ್ಟೇ. ನಾನು ಇಷ್ಟೇ ಇಟ್ಕೊಳ್ಳೋದು ನನ್ನ ಬ್ಯಾಗಲ್ಲಿ, ಇನ್ನೇನು ಜಾಸ್ತಿ ಎಲ್ಲ ಏನಿಲ್ಲ. ಇನ್ನೊಂದು ಹೇಳೋದು ಮತ್ತೆ ಇಲ್ಲಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ, ಸ್ಯಾನಿಟೈಸರ್ ಅಂತೂ ಬೇಕೇ ಬೇಕು. ಸ್ಯಾನಿಟೈಸರ್ ಇಟ್ಕೊಂಡಿರ್ತೀನಿ ಇವಾಗ ಅಷ್ಟೇ. ಇಲ್ಲ ಅಂದರೆ ನಾನು ಸ್ಯಾನಿಟೈಸರೆಲ್ಲ ಖಂಡಿತ ಯೂಸ್ ಮಾಡ್ತಿರಲಿಲ್ಲ. ಬಟ್ ಇವಾಗ ಸ್ಯಾನಿಟೈಸರ್ ಬೇಕೇ ಬೇಕು. ಸ್ಯಾನಿಟೈಸರ್ ಇಟ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ ನನ್ನ ಬ್ಯಾಗಲ್ಲಿ. ಮತ್ತು ನೀವು ಕೂಡ ನಿಮ್ಮ ಬ್ಯಾಗಲ್ಲೆಲ್ಲ ಏನೇನು ಇಟ್ಕೊಳ್ತೀರಾ ಅಂತ ಹೇಳಿ, ನನಗೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ನನಗೂ ಅದ್ರದ್ದು ಏನಾದರೂ ನನಗೂ ಅದು ಬೇಕು ಅಂತ ಅನಿಸಿದರೆ ನಾನು ಅದನ್ನು ನನ್ನ ಬ್ಯಾಗಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ. ಇಷ್ಟೇ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಬ್ಯಾಗಲ್ಲಿ ಏನೇನಿದೆ ಅಂತ ನೋಡಿದ್ರಿ ಅಲ್ವಾ, ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ನನ್ನ ಬ್ಯಾಗ್ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ಅದು ನಿಮಗೆ ನೋಟಿಫೈ ಮಾಡುತ್ತೆ. ನೀವು ಆವಾಗಲೇ ಆ ವಿಡಿಯೋನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.